ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಕಳೆದಂತೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಅನ್ನುವಂಥ ಕಂಪನಿ ಹೆಸರಲ್ಲಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಒಂದಷ್ಟು ವಿಚಾರ ಚರ್ಚೆ ಕೂಡ ಆಗಿತ್ತು. ಜೊತೆಗೆ ಆ ಕಂಪನಿ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ಬಟ್ ಈಗ ಅದು ಅಕ್ರಮವಾಗಿ ಅಂದರೆ ಫೇಕ್ ಆಗಿ ಆಗಿರುವಂಥದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಹ್ಯಾಪಿಯೆಸ್ಟ್ ಮೈಂಡ್ಸೆಟ್ ಟೆಕ್ನಾಲಜಿಯ ಕಂಪನಿಯ ಸೆಕ್ರೆಟರಿ ಕೂಡ ಆಗಿರುವಂತಹ ಪ್ರವೀಣ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಇದು ಘಟನೆಗೆ ಸಂಬಂಧಪಟ್ಟಂಗೆ ನಿಮ್ಮ ಕಂಪ್ನಿಯ ಹೆಸರಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಕೂಡ ರಿಲೀಸ್ ಆಗಿದೆ. ಏನಾಗಿದೆ ಸರ್, ಏನಿದು ವಿಚಾರ? ಆ್ಯಕ್ಚುಲಿ ನಿನ್ನೆ ನಮಗೇನು ಗೊತ್ತಾಯಿತು, ನಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅಂತಂದು. ಆಮೇಲೆ ನಾವು ಅದು ಏನು ಅಕೌಂಟ್ ಡೀಟೇಲ್ಸ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಅದು ಅಕೌಂಟ್ ನಂಬರ್ ನೋಡಿದ್ರೆ ಆ ಅಕೌಂಟ್ ನಾವು ಓಪನೇ ಮಾಡಿಲ್ಲ. ಇದು ಯಾರೇ ಮಿಸ್ಕ್ರಿಯೆಂಟ್ಸು ತಮ್ಮ ಫೇಕ್ ಡಾಕ್ಯುಮೆಂಟ್ಸು, ಫೋರ್ಜರ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡಿ ದುಡ್ಡನ್ನು ಹಾಕ್ಕೊಂಡಿದ್ದಾರೆ. ಅಂದ್ರೆ ಅವರೇ ಡೈರೆಕ್ಟ್ರು ಈ ಕಂಪ್ನಿಗೆ ಅಂತಂದು ಹೈದರಾಬಾದ್ ಬಂಜಾರಾ ಹಿಲ್ಸಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕ್ಕೊಂಡು ದುಡ್ಡು ತಕ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ಮ ಕಂಪ್ನಿ ಹೆಸರಲ್ಲಿ ಅದನ್ನು ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಅಂದರೆ ಈಗ ಕಂಪ್ನಿ ಹೆಸರು ಮಾತ್ರ ನಿಮ್ಮದಾಗಿದ್ದು ಮಾಡಿರುವಂಥವ್ರು ಬೇರೆ ಅಂತ ಮಾಡಿದವರು ಡೈರೆಕ್ಟರ್ಸ್ ಬೇರೆ, ಎಲ್ಲ ಬೇರೆ. ಅವರು ನಾವೇ ಡೈರೆಕ್ಟರ್ಸ್ ಅಂತ ಹೇಳಿ, ಯಾಕಂದರೆ ಯಾವುದೇ ಒಂದು ಕಂಪ್ನಿ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಆ ಕಂಪ್ನಿ ಡೈರೆಕ್ಟರ್ಸು ಅವರೆಲ್ಲ ಅಥರೈಸ್ ಸಿಗ್ನೇಟರಿ ಅಂತ ಕೊಡಬೇಕಾಗುತ್ತೆ. ಅದೆಲ್ಲ ಫೋರ್ಜ್ ಮಾಡಿ ನಾವೇ ಡೈರೆಕ್ಟರ್ಸ್ ಅಂತ ಮಾಡಿ ಓಪನ್ ಮಾಡಿದ್ದಾರೆ. ಇದು KYC ಎಂಬ ಒಂದು ಕಾಯ್ದೆಯನ್ನು ತುಂಬ ಮಿಸ್ಯೂಸ್ ಆಗಿಬಿಟ್ಟಿದೆ. ಯಾಕಂದರೆ ಯಾವುದೇ ಒಂದು KYCನಲ್ಲಿ ಪ್ಯಾನ್ ನಂಬರ್ ಆಗಲಿ ಎಲ್ಲ ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡಬೇಕು. ಇನ್ಫ್ಯಾಕ್ಟ್ RBL ಬ್ಯಾಂಕಲ್ಲಿ ನಮ್ಮದು ಒಂದು 6 ಅಕೌಂಟ್ ಆಲ್ರೆಡಿ ಇದ್ದು. ಈಗ ಎಕ್ಸಿಸ್ಟಿಂಗ್ ಕಸ್ಟಮರ್ದು ಇನ್ನೊಂದು ಹೊಸ ಅಕೌಂಟ್ ಓಪನ್ ಆಗ್ತಾ ಇದೆ ಅಂತಲೂ ಯಾರೂ ವಿಚಾರ ಮಾಡಲಾರ್ದೆ ಓಪನ್ ಮಾಡಿ ಇದು ಮಾಡಿದೆ. ಅದು ನಮಗೆ ಗಮನಕ್ಕೆ ಬಂದಿಲ್ಲ. ಇದು ಮೇ ಬಿ ಫೆಬ್ರವರಿಯಲ್ಲೇ ಅಕೌಂಟ್ ಓಪನ್ ಆಗಿರ್ಬೋದು. ಬಟ್ ಇದು ನ್ಯೂಸ್ ಗೊತ್ತಾದ ಮೇಲೆ ಅದು ಅಕೌಂಟ್ ನಂಬರ್ ನೋಡಿ ಅವಾಗ ನಮ್ಗೆ ಆಶ್ಚರ್ಯ ಆಯಿತು. ಆಮೇಲೆ ನಾವು RBL ಬ್ಯಾಂಕಲ್ಲಿ ಚೆಕ್ ಮಾಡಿದ ಮೇಲೆ ಅವರು ಕನ್ಫರ್ಮ್ ಮಾಡಿದ್ದು ಇದು ನಿಮ್ಮದು ಅಕೌಂಟ್ ಅಲ್ಲ ಅಂತಂದು. ಆ ಲೆಟ್ರನ್ನು ನಾವು ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ವಿ. ಯಾವಾಗ ಇದು ನಿಮಗೆ ವಿಚಾರ ಗಮನಕ್ಕೆ ಬಂತು, ಇದು ಈ ಥರ ಫೇಕ್ ಆಗಿದೆ, ಹೀಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ಈ ರೀತಿಯಾದಂಥ ಒಂದು ವಿಚಾರ ಓಡಾಡ್ತಾ ಇದೆ ಅಂತೇಳಿ ತಮ್ಮ ಗಮನಕ್ಕೆ ಬಂದಿದೆ? ಗಮನಕ್ಕೆ ಬಂದಿದ್ದು ನಿನ್ನೆ ನ್ಯೂಸ್ ನೋಡಿದ ಮೇಲೇ ನಾವು ಮೀಡಿಯಾ ಹತ್ರ ಕೇಳಿದ್ವಿ, ನೀವು ಯಾವ ಆಧಾರ ಮೇಲೆ ನೀವು ಇದನ್ನು ಹೇಳ್ತಾ ಇದ್ದೀರ ಅಂದಾಗ ಅವರು ಅದು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಮಾಡಿದ್ದು ರಿಪೋರ್ಟು, ಅದು ಡಾಕ್ಯುಮೆಂಟ್ರಿ ಪ್ರೂಫ್ ನಮ್ಮ ಹತ್ರ ಶೇರ್ ಮಾಡಿದರು. ಅದನ್ನು ನೋಡಿದ ಮೇಲೆ, ಆ ಅಕೌಂಟ್ ನಂಬರ್ ನೋಡಿದ ಮೇಲೆ ನಮಗೆ ಗೊತ್ತಾಯಿತು ಇದು ನಮ್ದಲ್ಲ. ಓಕೆ, ಈ ಹಿಂದೆ ನೀವು ಹೇಳಿದ ಹಾಗೆ RBL ಬ್ಯಾಂಕಲ್ಲಿ ನಿಮ್ಮದು ಈ ಹಿಂದೆ 5-6 ಅಕೌಂಟ್ ಇದೆ ಅಂತ ಹೇಳಿದ್ರಿ. ಹೊಸ ಅಕೌಂಟು ನಿಮ್ಮ ಹೆಸರಲ್ಲಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅವರಾಗಲಿ ಇನ್ನೊಬ್ಬರಾಗಲಿ ಆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಅವರಾಗಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡಿಲ್ವಾ, ಹೇಗೆ ಅಂತ? ಮಾಡೇ ಇಲ್ಲ. ಯಾಕಂದ್ರೆ ಅದು ಕಾಂಟ್ಯಾಕ್ಟ್ ಡೀಟೇಲ್ಸು ಅವ್ರು ಅವ್ರದ್ದೇ ಕೊಟ್ಕೊಂಡು ಬಿಟ್ಟಿದ್ದಾರಲ್ಲ. ಅವ್ರು ಹೈದರಾಬಾದ್ ಬಂಜಾರಾ ಹಿಲ್ಸ್ ಅವರಿಗೆ ಇದ್ರದ್ದು ಮಾಲೀಕರು ಅಥವಾ ಡೈರೆಕ್ಟರ್ಸು ಬೇರೆ ಎಂಬುದು ಅವ್ರದ್ದೇ ಮೊಬೈಲ್ ನಂಬರ್ ಕೊಟ್ಟಿರ್ಬೋದು, ಅವ್ರದ್ದೇ ಇಮೇಲ್ ID ಗಳು ಕೊಟ್ಟಿರ್ಬೋದು. ಅದು ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಓಕೆ, ಇದೆಲ್ಲ ಆದಮೇಲೆ ಸರ್, ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಇದಾದ ಮೇಲೆ ಬ್ಯಾಂಕ್ ಅವ್ರನ್ನ ನೀವೇನಾದರೂ ಸಂಪರ್ಕಿಸುವಂಥ ಕೆಲಸನ ಮಾಡಿದ್ರ, ಪ್ರಯತ್ನ ಮಾಡಿದ್ರ? ಅವರಿಂದ ಏನು ರಿಪ್ಲೈ ಬಂದಿದೆ, ಹೇಗೆ? ಬ್ಯಾಂಕ್ ಅವ್ರ ಹತ್ರ ನಾವು ಇದನ್ನು ಭಾಳ ಕಠಿಣವಾಗಿ ಬರೆದಿದ್ದೀವಿ. ನೀವು ಹೇಗೆ ಈ ಥರ ಮಾಡಿದ್ರಿ, ನಾವು ಅವ್ರದ್ದು ಒಂದು ದೊಡ್ಡ ಒನ್ ಆಫ್ ದಿ ಬಿಗ್ ಕಸ್ಟಮರ್ಸು ನಾವು ಅವರಿಗೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಮಾಡಿ ನಾವು ನಿಮ್ಮನ್ನು ತನಿಖೆ ಮಾಡಿದ ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನವರಿಗೆ ಅದರ ಉತ್ತರ ಬಂದಿಲ್ಲ ನಮಗೆ. ಓಕೆ, ಈಗ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಂಕು ಒಂದಷ್ಟು ಡೀಟೇಲ್ಸ್ಗಳನ್ನು ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೇಳುತ್ತೆ. ಒಂದು ಕಂಪ್ನಿ ಹೆಸರಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕಂಪ್ನಿ ಆಲ್ರೆಡಿ 6 ಅಕೌಂಟ್ ಇದೆ, ಇಷ್ಟೆಲ್ಲ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಅದನ್ನು ಪರಿಶೀಲನೆ ಮಾಡದೆ ಏಕಾಏಕಿ ಒಬ್ಬರ ಹೆಸರು ಬಂದು ಯಾರೋ ಒಬ್ಬರು ಮಾಡ್ತಾರೆ, ಅಥವಾ ನಿಮ್ಮ ಅಥಾರಿಟಿ ಅಲ್ಲ ಅಂತ ಮಾಹಿತಿ ಇಲ್ಲ ಅಂದ ಕೂಡಲೇ ಅವ್ರು ನಿಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಬ್ಯಾಂಕ್ ಅವರೆಲ್ಲ ಒಂದು ಕಡೆ ಇದನ್ನು ಯಾಮಾರಿದಾರ ಅಂತ ಅದು ಏನು ಹೇಳೋಕ್ಕಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಇರ್ಬೋದು, ಯಾರು ಒಂದು ಎಂಪ್ಲಾಯಿ ಕಾಂಪ್ರಮೈಸ್ ಮಾಡ್ಕೊಂಡು ಏನಾರು ಮಾಡಿರ್ಬೋದು. ಎಷ್ಟು ಅಮೌಂಟು ಈಗ ಇದರಲ್ಲಿ ಆಗಿರೋದ್ರಲ್ಲಿ? ಆ್ಯಕ್ಚುಲಿ 4.25 ಕೋಟಿ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದು ಅಷ್ಟೇ, ನಮ್ಮ ಹೆಸರಲ್ಲಿ ಅಷ್ಟು ಬಂದಿದೆ. ಬಟ್ ಆ ಅಮೌಂಟ್ ನಮಗೇನು ಬಂದಿಲ್ಲ, ಏನು ಅದು ಲೆಕ್ಕ ಇಲ್ಲ. ಯಾಕಂದರೆ ಆ ಅಕೌಂಟ್ ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅಕೌಂಟ್. ಓಕೆ, ಹೋಗಲಿ, ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಆದರೂ ಅವರು ನಿಮಗೆ ಮಾಹಿತಿ ಕೊಡುವಂಥ ಕೆಲಸಗಳಾಗಿದೆಯಾ? ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಅನ್ನೋಂಥದ್ದು ಇದೆಯಾ? ಇಲ್ಲ, ಅದು ಎಲ್ಲ ಈಗ ಬ್ಯಾಂಕ್ ಅವರೇ ರಿಲೀಸ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಥಾರಿಟೀಸು ಅದನ್ನೆಲ್ಲ ಅವ್ರದ್ದು ಹೆಸರೆಲ್ಲ ಮುಂದೆ ಬರ್ಬೋದು. ಓಕೆ, ಅಂದರೆ ನೀವೇನಾದರೂ ಲೀಗಲ್ ಆಗಿ ಫೈಟ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ? ಈಗ ನಾವು ಲೀಗಲ್ ಆ್ಯಕ್ಷನ್ ಏನು ಮಾಡಬೇಕಂತ ಹೇಳಿದ್ವಿ ಅಂದರೆ, ಫಸ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟು ಈ ಮೀಡಿಯಾ ಆಗಲಿ ಯಾರೇ ಪರ್ಸನ್ಸು ವಿತೌಟ್ ವೆರಿಫೈಯಿಂಗ್ ಫ್ಯಾಕ್ಟ್ಸು
ಈ ಥರ ನಮ್ಮ ಮಾನಹಾನಿ ಕೆಲಸ ಮಾಡಿದಾರಲ್ಲ ಅವ್ರ ಅಗೇನ್ಸ್ಟು ಲೀಗಲ್ ಆ್ಯಕ್ಷನ್ ತಗೊಳ್ಳೋರಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಏನು ಸರ್, ಈಗ ಆಗಿದೆ ಇದೆಲ್ಲ ಘಟನೆಗಳ ಈ ಪ್ರಕರಣ ಆಗಿದೆ, ಈಗ ನೆಕ್ಸ್ಟ್ ಈಗ ಯಾವಾಗ ಕಂಪ್ಲೇಂಟ್ ಮಾಡುವಂಥದ್ದು, ಹೇಗೆ? ಈಗ ಮಂಡೇ ನಾವು ಕ್ರಿಮಿನಲ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀವಿ. ಆಮೇಲೆ ಲೀಗಲ್ ನೋಟಿಸಸ್ಸು ಮುಂದಿನ ವಾರನಲ್ಲೇ ಹೋಗುತ್ತೆ ಕನ್ಸರ್ನ್ ಪರ್ಸನ್ಸ್. ಓಕೆ, ಇದ್ರ ಜೊತೆಗೆ ನಿಮ್ಮ ಜೊತೆಗೆ ಬೇರೆ ಸಂಸ್ಥೆಗಳ ಹೆಸರಲ್ಲೂ ಒಂದಷ್ಟು ಅಕೌಂಟ್ಗಳು ಓಪನ್ ಆಗಿರುವಂಥದ್ದು, ಟ್ರಾನ್ಸಾಕ್ಷನ್ ನಡೆದಿರುವಂಥದ್ದು ಕಂಡು ಬರ್ತಾ ಇದೆ. ಬೇರೆ ಯಾರಾದರೂ ನಿಮ್ಮನ್ನು ನಮಗೂ ಈ ರೀತಿ ಆಗಿದೆ ಅಂತೇಳಿ ಬೇರೆ ಸಂಸ್ಥೆಯವ್ರು ಯಾರಾದರೂ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸಗಳಾಗಿದೆಯಾ? ನೀವು ಯಾರನ್ನಾದರೂ ಅಲ್ಲಿರುವಂಥವ್ರ ಬೇರೆ ಕಂಪ್ನಿಯವ್ರನ್ನ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಹೇಗೆ? ಇಲ್ಲ, ಇಲ್ಲಿವರೆಗೆ ಏನು ಆ ಥರ ಕಾಂಟ್ಯಾಕ್ಟ್ ಆಗಿಲ್ಲ. ಅವು ಫೇಕು ಇದೆ ಎಂಬುದು ಗೊತ್ತಿಲ್ಲ, ಮತ್ತು ಯಾರಂಬುದು ಗೊತ್ತಿಲ್ಲ. ಓಕೆ, ಜಸ್ಟ್ ನಿಮಗೇನಾಗಿದೆ ಅಷ್ಟೇ ಅಡ್ರೆಸ್ ಮಾಡ್ತಾ ಇದ್ವಿ. ಆಮೇಲೆ ನಮಗೂ ಇದು ಕ್ಲಾರಿಟಿ ಇತ್ತು, ಈಸಿಯಾಗಿ ಅಡ್ರೆಸ್ ಮಾಡಿದ್ವಿ. ಇದರಲ್ಲಿ ಏನು ಕನ್ಫ್ಯೂಷನ್ ಇದ್ದಿದ್ದಿಲ್ಲ ನಮಗೆ, ಅದಕ್ಕೆ ನಾವು ಮತ್ತೆ ಏನು ಬೇರೆಯವ್ರ ಹತ್ರ ಚೆಕ್ ಮಾಡೋಕ್ಕೂ ಹೋಗಿಲ್ಲ. ಓಕೆ, ಇದಿಷ್ಟು ಕಂಪ್ನಿಯ ಸೆಕ್ರೆಟರಿ ಆದಂಥ ಪ್ರವೀಣ್ ಅವರ ಮಾತು. ಘಟನೆ ನಮಗೆ ನಿನ್ನೆ ಅಷ್ಟೇ ಗೊತ್ತಾಗಿದೆ. ಘಟನೆ ಮಾಹಿತಿ ಬರ್ತಾ ಇದ್ದಾಗೇ ನಾವು ಆ ನಂತರದಲ್ಲಿ ಬ್ಯಾಂಕ್ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದ್ವಿ. ಬ್ಯಾಂಕ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಬಟ್ ಈಗ ಘಟನೆ ಆಗಿರುವಂಥ ಸಂಬಂಧ ಏನಿದೆ ಇದ್ರ ಬಗ್ಗೆ ನಾವು ಕೂಡ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ಸಂಸ್ಥೆ ಹೆಸರನ್ನು ಅಕ್ರಮವಾಗಿ ಬಳಸ್ಕೊಂಡ್ರ ವಿರುದ್ಧ ನಾವು ಕೂಡ ಕಾನೂನಾತ್ಮಕ ಹೋರಾಟದ ಮುಖಾಂತರ ಉತ್ತರ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.